ಯಾರಾದರೂ ಸನ್ಸೆಟ್ ಪಾಯಿಂಟ್ ಅಥವಾ ಸನ್ರೈಸ್ ಪಾಯಿಂಟ್ಗೆ ಹೋಗ್ತಿದ್ದೀರಾ ಅಂದರೆ ಹಂಪಿಯಲ್ಲಿ ಮಾತಂಗ ಪರ್ವತಕ್ಕೆ ಮಾತಂಗ ಹಿಲ್ಸಿಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ ಅನಿಸುತ್ತೆ. ಯಾಕಂದರೆ ಅದು ಮೆಟ್ಲು ಚಿಕ್ಕ ಚಿಕ್ಕವಿದವು, ಜಾರುತ್ತೆ. ಅದಕ್ಕೋಸ್ಕರ ಯಾರು ಮಕ್ಕಳನ್ನ ಕರ್ಕೊಂಡು ಹೋಗಬಾರ್ದು ಅಂತ ನನ್ನ ಕೋರಿಕೆ. ಹಾಯ್, ಹಲೋ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಹಂಪಿಗೆ ಬಂದಿದ್ದೀವಿ. ಮೇಲೆ ಹತ್ತುತ್ತಾ ಇದ್ದೀವಿ ಮಾತಂಗ ಪರ್ವತಕ್ಕೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮಕ್ಕಳು ಕರ್ಕೊಂಡು ಹತ್ತುತ್ತಾ ಇದೀವಿ. ನೋಡ್ರಿ ಎಲ್ಲರೂ ಹೆಂಗ್ ಹತ್ತುತ್ತಾ ಇದ್ದಾರೆ. ಬರ್ಬೇಕಾದ್ರೆ ನನ್ನ ಚಿಕ್ಕಿ ಒಂದೆಲ್ಲೋ ಬಿದ್ಬಿಡ್ತು. ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರೀ ವಿಡಿಯೋ ಹೆಂಗಿದೆ ತೋರಿಸ್ತೀನಿ. ಎಲ್ಲ ಯಾರ್ಯಾರು ಇಲ್ಲ, ಇಲ್ಲಿ ಒಬ್ರು ಅನ್ಸುತ್ತ. ಮೇಲೆ ನೋಡಿದ್ರೆ ಜನ ಹತ್ತಿದಾರ. ಅದ ನೋಡಕ್ ಸುತ್ತಮುತ್ತ ಯಾರಿಲ್ಲ. ಒಬ್ರಿಗೆ ಬರಕ್ಕೆ ಫುಲ್ ಭಯ ಅನ್ಸುತ್ತ. ಹಾಂ ಅದ ಎಲ್ಲರೂ ಹೋಗ್ತಿದಾರೆ. ಎಷ್ಟು ಸ್ಟೆಪ್ ಇದಾವೆ, ಮೆಟ್ಲಿದಾವು. ಚಿಕ್ಕ ಮಕ್ಕಳು ಕರ್ಕೊಂಡು ಹತ್ತಿದ್ರು ಅಂತ ಹೇಳಿದ್ದಾರೆ, ಮೆಟ್ಲದಾವ ಅಂತ. ಫಸ್ಟ್ ಟೈಮ್ ನಾವು ಇಷ್ಟು ದಿನ ಇದ್ರು. ಅಲ್ಲಿದೆ ವಿಜಯ ವಿಠಲ. ಮತ್ತು ಇಲ್ಲೊಂದು ಚಿತ್ರ. ಅಲ್ಲಿಗೆ ಹೋಗ್ಬೇಕೀಗ ನಾವು. ಅಲ್ಲಿ ಎಲ್ಲ ಜನ ಇದ್ದಾರೆ, ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಬೇಗ ಬಂದು ಹತ್ತಿದ್ದಾರೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಜಾಸ್ತಿ ಆಗೋದು ನೋಡ್ಬೇಕು, ತುಂಬ ಚೆನ್ನಾಗಿರ್ತೈತಿ. ನಾವು ಒಂದ್ಸರಿನೂ ಬಂದಿಲ್ಲ. ಓಕೆ, ಈ ಸರಿ ಫಸ್ಟ್ ಟೈಮ್ ಬಂದಿರೋದು. ನಾವು ನೋಡ್ತೀವಿ ಅಂದರೆ ಮೆಟ್ಲಿದಾವು ಅಂತ ಹೇಳಿದ್ದಾರೆ, ಅದಕ್ಕೆ ಮಕ್ಕಳು ಕರ್ಕೊಂಡು ಬಂದಿದ್ವಿ. ಇಲ್ಲೊಂದು ಚಿಕ್ಕಿ ಇತ್ತು, ಎಷ್ಟು ಚೆನ್ನಾಗಿತ್ತು. ಚಿಕ್ಕಿ ಮಿಸ್ ಮಾಡ್ಕೊಂಬಿಟ್ಟೆ ನಾನು. ಮೆಟ್ಲಿದಾವ. ಬಾ ತೇಜು, ತನುಷ್ ಇಲ್ಬಾ ಬಾ ಇಲ್ಬಾ. ಕೈ ಕೊಡು. ನಿಧಾನ ಇಳಿ. ಎಸ್, ನಿಧಾನ ಇಳಿಬೇಕಿಲ್ಲಿ. ಸ್ಪೀಡಾಗಿ ಇಳಿದ್ರೆ ಜಂಪ್. ಅಲ್ಲಿ ಒಂದಿಬ್ರು ಹೋಗ್ತಿದ್ದಾರೆ. ಯಾರು? ನಾವು ಇಲ್ಲಿ ಮೆಟ್ಲು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಬಾ, ರಿಸ್ಕಿ ಇದ್ದಲ್ಲಿ ಹೋಗ್ಬಾರ್ದು. ಇಲ್ವಾ ನಮ್ಮ ತೇಜು ಬಾ. ನಮ್ಮ ತೇಜು ಅವ್ರ ಪಪ್ಪ ಅವ್ರು ಮುಂದೆ ಹೋಗ್ತಿದ್ದಾರೆ. ನಮ್ಮ ತನುಷ್ ನಾನು ಇಲ್ಲಿ ಹೋಗ್ತಿದ್ದೀವಿ. ನಿಧಾನ ಹೋಗ್ಬೇಕು. ಇವು ಮೆಟ್ಲು ಜಾರ್ತಾವು. ಮಕ್ಕಳು ಸಿಕ್ಕೊಂಬಂದ್ರೆ ನಮಗೆ ಜಾರ್ತಾವು. ನಿಧಾನ ಹತ್ಬೇಕು. ಅವಸರ ಸ್ಪೀಡಾಗಿ ಹೋಗೋದ್ರೆ ಬಿದ್ದುಬಿಡ್ತೀವಿ. ಕುಂಕುಮ ಹಚ್ಕೊಂಡಿದ್ದೆ, ಒಂದು ಸ್ಟಿಕ್ಕರ್ ಹಚ್ಕೊಂಬಂದಿದ್ದೆ. ಅದು ಬೈಕಲ್ಲಿ ಬರ್ಬೇಕಾದ್ರೆ ಹೋಗ್ಬಿಡತ್ತೆ ಅನಿಸುತ್ತೆ. ಇಲ್ಲಿ ಹಾಂ, ಅಲ್ಲೇ ಬಿಟ್ಟಲ್ಲ ದೇವಸ್ಥಾನ. ಆ ಕಡೆ ಇಲ್ಲಿ ಬೇರೆ ಕಡೆ ದಾರಿಲ್ಲ ಅನ್ಸುತ್ತೆ. ಇಲ್ಲಿ ನನಗೂ ಗೊತ್ತಿಲ್ಲ. ಎಷ್ಟೊಂದು ದಿವಸ ಆಗುತ್ತೆ ಬಂದು ಹಂಪಿಗೆ. ಮಾತಂಗ ಪರ್ವತಕ್ಕೆ ಹೊಂಟಿದ್ದೀವಿ. ನೋಡಿ, ಇಲ್ಲೇನೋ ಬರ್ದಿದ್ದಾರೆ. ನನಗೆ ಓದಕ್ ಬರೋದಿಲ್ಲ, ನೀವೇ ಓದಿ. ನೋಡಿ ಮೇಲೆ ತೋರಿಸ್ತೀನಿ, ಬನ್ನಿ. ತನುಷ್ ನಿಧಾನ ಹತ್ತು, ನೀನು ಜಾರ್ತಾವ್ ಕಾಲು. ಎಷ್ಟ ಅದು ಅವು ಇದ್ರದ್ದು ಜರಿ ನದಿ. ಮುಂದೆ ನೋಡ್ಕಂತ ಕಾಲಿಡು. तेजो अमर का बेसे वाटर ಬೇಕಾ ಇದೆ ಒಂದು ಕಡೆ ಬಾಯರ್ಕೆ ಆಗ್ಬಿಟ್ಟತ ಅವಕ ನೀರು
ಇದಾನಮ್ಮ ಬೆಳಿಗ್ಗೆ ಬರೋಕೆ ಮಾರ್ನಿಂಗ್ ಟೈಮು ಚೆನ್ನಾಗಿ ಬಂದ್ಬಿಟ್ಟೆ ಈಗ ಆತಲ್ಲ ಬೆಳಗ್ಗೆ ಬನ್ನಿ ಇಷ್ಟ ಆಯ್ತು ಬೇಡ ಬೇಡ ಓಕೆ ಸುಮ್ಮರಮ್ಮ ಮಾತಾಡ್ರಿ ಸುಮ್ಮನೆ ಮುಗಿತು ದಯವಿಟ್ಟು ಅಲ್ಲೇ ಫೋಟೋ ತೆಗೆದು ಅಲ್ಲೇ ಪಾರ್ಟಿ ಹೋಗಿ ಹಾಂ ಕಳಿಸ್ತಿ ಪಕ್ಕ ಸೈಡಿಗೆ ಏನು ಮಾಡಿಲ್ಲಪ್ಪ 2 ಕಿಲೋಮೀಟ್ರ್ ಸೈಡಿಗೆ ಇಲ್ಲೇನು ಯಾರು ಹತ್ತಲ್ಲ ಬಿಡಲ್ಲ ಯಾವ್ದಕ್ಕೆ ಮಾಡ್ತಾರೆ മറ്റേ നടുക്കിൽ നമ്മളൊരാളെ നിർത്തിയിട്ട് കളിക്കില്ല അങ്ങനെ അറിയില്ല അതുപോലെ ശരിക്ക് ಸುಸ್ತಾಗ್ಬಿಟ್ಟೆ ತೇಜು ബാലൻസ് ഇല്ല ಇಲ್ಲ ನೋಡಿ ತನುಷ್ 6 ಗಂಟೆ ತಮ್ಮ ಈಗ ಸುಸ್ತಾಗ್ಬಿಡಿ ಈಗ 10 ನಿಮಿಷ ಕೂರ್ರಿ ಅಪ್ಪ ಫುಲ್ ಪರ್ವತಕ್ಕೆ ಹತ್ತಕ್ಕಾಗಲಿಲ್ಲ ಅರ್ಧಕ್ಕೆ ಹೋಗಿ ವಾಪಸ್ ಬಂದ್ವಿ ನಮ್ಮ ತನುಷ್ ಭಯ ಪಡ್ತಾ ಇದ್ದಾನೆ ಈಗೆಲ್ಲರೂ ಸ್ನ್ಯಾಕ್ಸ್ ಬ್ರೇಕ್ ಟೀ ಬ್ರೇಕ್ ಚಕ್ಲಿ ಎಲ್ಲ ಚಕ್ಲಿ ಖಾರ ತಿನ್ನಕತ್ತಿದವಿ ಟೈಮಲ್ಲಿ ಎಷ್ಟು ಇತ್ತು 7 ಗಂಟೆಗೆ ಟೈಮ್ ಲೈಟ್ ಹಾಕ್ತಾರಮ್ಮ ಇಲ್ಲೆಲ್ಲ ಈಗೆಲ್ಲ ಸ್ವಲ್ಪ ಖಾರ ಚಕ್ಲಿ ತಿಂದು ಚಕ್ಲಿ ಖಾರ ತಿಂದು ಆಮೇಲೆ ಮನೆಗೆ ಹೋಗೋದು ಸ್ವಲ್ಪ ಫುಲ್ ಕತ್ಲಾಗ ಮುಚ್ಚಲ್ಲಿ ಚಂದ್ರ ಬಂದಿದ್ದಾನಲ್ಲ 7 ಗಂಟೆ ಆಗೈತಿ ತನುಷ್ ತೇಜು ಅಲ್ಲ ಆಯನ್ ಹಾಯ್ ಚಕ್ಲಿ ತಿಂತಾ ಇದೀಯಾ ಹಾಯ್ ಹಾಯ್ ಆಂಟಿ ಅಂಕಲ್ ನಾನು ನೋಡಿರ್ಲಿ ಹಾ ಅಲ್ಲಿ ಚಂದ್ರ ಸ್ವಲ್ಪ ಇತ್ತು ಇವಾಗ ಹೋಗಿದೆ ಚಂದ್ರ ಇಲ್ಲ ಸ್ವಲ್ಪ ಅಲ್ಲಿ ಇದು ನೋಡ ಇದ್ರಾಗ ಮೋಡದಾಗ ಬಚ್ಚಿಟ್ಕೊಂಡಾನ ಸ್ವಲ್ಪ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕತ್ಲಾಗೈತೆ ಅಂದ್ರೆ ನಾವು ಮಾತಂಗ ಬೆಟ್ಟನ ಪೂರ್ತಿಯಾಗಿ ಹತ್ತಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಫುಲ್ ಜಾರ್ತಾ ಇತ್ತು ಅದಕ್ಕೋಸ್ಕರ ಮಕ್ಕಳು ಕರ್ಕೊಂಡು ಹೋಗಿದ್ರಿಂದ ವಾಪಸ್ ಬಂದ್ಬಿಟ್ಟು ಸೇಫ್ ಅಲ್ಲ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್